ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಒಂದು ಚಿಕನ್ ಸೂಪರಾಗಿ ಬೇಯ್ತಾ ಇದೆ. ಒಳ್ಳೆ ಕಲರ್ ಇದೆ, ಒಳ್ಳೆ ಅರೋಮಾ ಇದೆ, ಸ್ಪೈಸಿಯಾಗಿತ್ತು ಫ್ರೆಂಡ್ಸ್. ಯಾವ ಚಿಕನ್ನು ಅಂತ ಕೇಳ್ತೀರಾ? ಬಟರ್ ಗಾರ್ಲಿಕ್ ಚಿಕನ್. ಬಟರ್ ಗಾರ್ಲಿಕ್ ಚಿಕನ್ನ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಉಪ್ಪು ಅರಿಶಿನ ತೊಳೆದಿಟ್ಟಿರೋಂಥ ಒಂದು 3/4 kg ಚಿಕನನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಊಟದ ಜೊತೆಗೆಲ್ಲ ಹಾಗೆ ಕೂಡ ತಿನ್ಬಿಡ್ಬೋದು, ಅಷ್ಟು ಸಖತ್ತಾಗಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ರೆಡಿ ಪೇಸ್ಟ್ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು. ನಾನು 3/4 kg ಚಿಕನ್ನಿಗೆ ಒಂದು 3 ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು 2 ಇಂಚಷ್ಟು ಶುಂಠಿನ ರುಬ್ಬಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡ್ತೀನಿ. ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು ಪುಡಿನ. ಈಗ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಇದಿಷ್ಟು ಹಾಕ್ಬಿಟ್ಟು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಬೇಕು. 1 ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೊಳ್ತಿದ್ದೀನಿ. ಒಂದು 3/4 ಗಂಟೆಯಿಂದ 2 ಅವರ್ವರೆಗೂ ಕಲಸಿ ಇಡ್ಬೋದು. ಚಿಕನ್ನು ತುಂಬಾ ಸ್ಪೈಸಿಯಾಗಿತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ಊಟದ ಜೊತೆಗೆ ಸೈಡ್ ಡಿಶ್ ಆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಚಳಿಗಾಲ ಅಲ್ವಾ, ಈವ್ನಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಕಲಿಸ್ಬಿಟ್ಟು ಇಡ್ತಿದ್ದೀನಿ. ನಾನು ಒಂದು 3/4 ಅವರಿಂದ 1 ಅವರ್ ಒಳಗೆ ಇಟ್ಕೊಂಡಿದ್ದೆ ಅಷ್ಟೇ. 2 ಅವರ್ಸ್ವರೆಗೂ ಇಡ್ಬೋದು. ಇದಕ್ಕೊಂದು ಕಲರ್ಫುಲ್ ಆಗಿರೋ ಅಂಥ ಹೋಮ್ ಮೇಡ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಎಲ್ಲರೂ ಈ ಪೇಸ್ಟನ್ನು ಹಾಕಲ್ಲ, ಇದು ನಾನು ಓನ್ ರೆಸಿಪಿ. ಇದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಬಟರ್ ಗಾರ್ಲಿಕ್ ಚಿಕನ್ಗೆ. ನೋಡಿ, ಖಾರ ಮೆಣಸಿನ್ಕಾಯಿ ಒಂದು 10 ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಸೂಪರಾಗಿರುತ್ತೆ. ಕಲರು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಜೊತೆಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಕೂಡ. ಹಾಗಾಗಿ ನಾನು ಕಲರ್ಫುಲ್ ಚಿಕನ್ ಎಲ್ಲ ಮಾಡಬೇಕಂದ್ರೆ ಯಾವಾಗಲೂ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿ ರುಬ್ಬಿ ಹಾಕ್ಕೊಳ್ತೀನಿ. ಈ ಗಾರ್ಲಿಕ್ ಬಟರ್ ಚಿಕನ್ಗೆ ಹಾಗೆ ಪೆಪ್ಪರ್ ಪೌಡ್ರನ್ನೇ ಉದುರಿಸಿ ಕೂಡ ಮಾಡ್ಬೋದು. ಆದರೆ ನಾನು ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚಿಕನ್ ತುಂಬಾ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತುಂಬಾ ಸ್ಪೈಸಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಖಾರನ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಗ್ಯಾಸ್ ಹಚ್ಚಿ ನಾನು ಒಂದು ಕಬ್ಬಿಣದ ಪಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ. ಈಗ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿರೋಂಥ ಚಿಕನನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 7-8 ನಿಮಿಷಕ್ಕೆಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಕಬ್ಬಿಣದ ಪಾನ್ ಆಗಿರೋದ್ರಿಂದ ಬೇಗ ಹೀಟ್ ಆಗುತ್ತೆ, ಜೊತೆಗೆ ಬೇಗ ಬೇಯುತ್ತಲ್ಲ, ಅದಕ್ಕೋಸ್ಕರ. ಹೇಗಿದ್ರೂ ಬ್ರಾಯ್ಲರ್ ಕೋಳಿ ಅಂದ್ರೇ ಒಂದು 7-8 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಚೆನ್ನಾಗಿ ಒಂದು 2 ರೌಂಡು ತಿರುಗಿಸ್ಕೊಂಡಿದ್ದೀನಿ. ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಇನ್ನೂ ಬೇಗನೆ ಬೇಯುತ್ತೆ. ತಿರುಗಿಸಿದ್ದೀನಿ. ಈಗ ಒಂದು ಪ್ಲೇಟ್ನ ಮುಚ್ತೀನಿ. ನೋಡಿ, ಹಬೆಯಲ್ಲೇ ಅದರಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ. ಈಗ ಓಪನ್ ಇಟ್ಟು ಒಂದು 2-3 ನಿಮಿಷ ಬೇಯಿಸ್ಕೊಡ್ರೆ ಎಲ್ಲ ನೀರಂಶ ಎಲ್ಲ ಡ್ರೈ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ, ಹಾಗೆ ಎಣ್ಣೆ ಬಿಟ್ಕೊಂಡಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಮೊದಲೇ ಹೇಳಿದಾಗೆ ಇದು ಬಟರ್ ಗಾರ್ಲಿಕ್ ಚಿಕನ್. ಸೊ ಹಾಗಾಗಿ ಈಗ ಮಾಡೋ ಅಂಥ ಸ್ಟೆಪ್ಪು ಈ ಚಿಕನ್ಗೆ ನಿಜವಾದ ಅರ್ಥ ಕೊಡೋ ಅಂಥದ್ದು. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಸರಿ ಟ್ರೈ ಮಾಡಿ, ಭಾಳ ಇಷ್ಟ ಆಗುತ್ತೆ ನಿಮಗೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಗ್ಯಾಸ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಂಡೆ. ಪಾನ್ ಕಾಯ್ದಿದೆ. ನೋಡಿ, ಈಗ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ನಿಮ್ಗೆ ಇಷ್ಟ, ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳೋದ್ರಿಂದ ಚಿಕನ್ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಹಾಗಾಗಿ ನಾನು ಕೂಡ ಬೆಣ್ಣೆನ ಸ್ವಲ್ಪ ಒಂದು 3 ಸ್ಪೂನಷ್ಟು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರ್ಗೋಕ್ಕೆ ಮುಂಚೆನೇ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ.
ಒಂದು 50ರಿಂದ 100 ಗ್ರಾಮಷ್ಟು ಬೆಳ್ಳುಳ್ಳಿನ ಪೀಸ್ ಹಾಕ್ಕೊಳ್ಬೋದು. ನಾನು ಒಂದು 3ರಿಂದ 4 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಪೀಸ್ ಮಾಡ್ಕೊಂಡಿದ್ದೆ. ಬೆಣ್ಣೆ ಕರ್ಗೋಕ್ಕೆ ಮುಂಚೆನೇ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಬೆಣ್ಣೆಯಲ್ಲಿ ಹೊಗೆ ಬರಲ್ಲ, ಇಲ್ಲಾಂದರೆ ಪೂರ್ತಿ ಕಾಯಿಸ್ಬಿಟ್ಟು ಹೊಗೆ ಬಂದ ಮೇಲೆ ಹಾಕಿದರೆ ಟೆಕ್ಸ್ಚರ್ ಕಳ್ಕೊಂಬಿಡುತ್ತೆ. ಅದ್ರ ಜೊತೆಗೆ ಒಂದು 5-6 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಸೀಳ್ಬಿಟ್ಟು ಹಾಕ್ತಿದ್ದೀನಿ. ಬೆಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ರೆ ಆ ಆರೋಮನೆ ಒಂದು ಸೂಪರಾಗಿ ಬರ್ತಾಯಿದೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ? ಬಟರ್ ಗಾರ್ಲಿಕ್ ಚಿಕನ್. ಗಾರ್ಲಿಕ್ ಎಲ್ಲ ಚೆನ್ನಾಗಿ ಬಟರಲ್ಲಿ ಫ್ರೈ ಆಗಿದೆ. ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಹೊರಗಡೆ ಎಲ್ಲ ತಿನ್ನೋವಾಗ ಈ ಥರ ಪೇಸ್ಟೆಲ್ಲ ಆ್ಯಡ್ ಮಾಡಲ್ಲ, ಅವರು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ತಾರೆ, ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಸೇರಿಸ್ಕೊಳ್ತಾರೆ. ಆದರೆ ನಾನು ಸ್ಪೈಸಿನೆಸ್ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೋಯಾ ಸಾಸನ್ನು ಸ್ಕಿಪ್ ಮಾಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಗಂಟಿಲ್ಲ ಅನ್ನೋ ಥರ ಅನಂತರ ಸೇರಿಸ್ಕೊಳ್ಬೇಕು. ಡೈರೆಕ್ಟ್ ಹಾಕಿದರೆ ಗಂಟಾಗಿಬಿಡುತ್ತೆ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರು, ನಿಜವಾಗ್ಲೂ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡಿದ್ದೀವಿ ಅನ್ನೋ ಅಷ್ಟು ಬ್ರೈಟಾಗಿ ಕಾಣಿಸುತ್ತೆ. ಸೂಪರಾಗಿ ಕಾಣಿಸ್ತಿದೆ, ನೋಡಲಿಕ್ಕೇ ಖುಷಿಯಾಗುತ್ತೆ. ಅದಕ್ಕೆ ನಾನು ಚಿಕನ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಸ್ಪೈಸಿ ಡಿಶ್ ಮಾಡೋವಾಗೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಟ್ಬಿಟ್ಟು ರುಬ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಬಿಸಿನೀರು ಹಾಕಿ ಇಟ್ಬಿಟ್ಟು ರುಬ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ, ಸೂಪರಾಗಿರುತ್ತೆ. ನಿಜವಾಗ್ಲೂ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸೋಯಾ ಸಾಸನ್ನು ಆ್ಯಡ್ ಮಾಡ್ಬೋದು, ಬಟ್ ನಾನು ಸ್ವಲ್ಪ ಹುಳಿ ಟೆಕ್ಸ್ಚರ್ ಆಗುತ್ತೆ, ಸ್ಪೈಸಿನೆಸ್ ಇರಲ್ಲ ಅನ್ನೋ ಕಾರಣಕ್ಕೆ ಸ್ಕಿಪ್ ಮಾಡಿದ್ದೀನಿ. ಹೊಸ ರೀತಿಯಲ್ಲಿ ಟ್ರೈ ಮಾಡಿದಾಗ ಹೊಸ ರುಚಿಗಳನ್ನ ಟೇಸ್ಟ್ ಮಾಡ್ಬೋದು ಅಲ್ವಾ? ಹಾಗಾಗಿ ನೋಡಿ, ಎಲ್ಲ ಚೆನ್ನಾಗಿ ನೀರಿನ ಅಂಶ ಡ್ರೈ ಆಗಿದೆ, ಫ್ರೈ ಆಯಿತು. ಈಗ ಅದಕ್ಕೆ ನಾನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನನ್ನು ಸೇರಿಸ್ಕೊಳ್ತಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ದಿನ ಹೊಸ ಚಿಕನ್ ಮಾಡ್ಕೊಳ್ಳೋದ್ರ ಜೊತೆಗೆ ಹೊಸ ಆವಿಷ್ಕಾರಗಳನ್ನ ಟ್ರೈ ಮಾಡ್ತಾ ಇರಬೇಕು. ಏನೋ ಒಂದು ಬೇರೆ ಟೇಸ್ಟ್ ತಗೊಳುತ್ತೆ, ಆದರೆ ಕೆಟ್ಟಂತೂ ಹೋಗಲ್ಲ. ಸೊ ಹಾಗಾಗಿ ಬೇರೆ ರೀತಿಯಲ್ಲಿ ಟ್ರೈ ಮಾಡೋದ್ರಿಂದ ನಿಜವಾಗ್ಲೂ ವೆರೈಟಿ ಚಿಕನ್ನ ಟ್ರೈ ಮಾಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಈಗ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಖಾರ ಎಲ್ಲ ಚಿಕನ್ಗೆ ಅಂಟ್ಕೊಳ್ಬೇಕು ಅಷ್ಟೆ. ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ತೀನಿ, ಯಾಕೆಂದರೆ ಮೊದಲೂ ಕೂಡ ಕಲಸಿಟ್ಟಿದ್ದೆ ನಾನು ಮ್ಯಾರಿನೇಟ್ ಆಗಲಿಕ್ಕೆ. ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಬೆಂದಷ್ಟು ಆರೋಮನೂ ಚೆನ್ನಾಗಿ ಬರ್ತಿದೆ, ಬಟರಲ್ಲಿ ಬೇಯ್ತಿರೋದ್ರಿಂದ ಕಲರ್ ಕೂಡ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗ್ತಾ ಬಂತು. ಇನ್ನೊಂದು ನಿಮಿಷ ಹಿಡಿಯುತ್ತೆ ಅಷ್ಟೇ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಚಿಕನ್ ರೆಡಿ ಆಯಿತು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಬಟರ್ ಗಾರ್ಲಿಕ್ ಚಿಕನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಕೂಡ ಒಮ್ಮೆ ಟ್ರೈ ಕೂಡ ಮಾಡಿ ಕಮೆಂಟ್ಸ್ನ ತಿಳಿಸಿ. ಧನ್ಯವಾದಗಳು.